ಸುಮಾರು 10:15ರಿಂದ 10:20 ಒಂದು ಸಮಯದಲ್ಲಿ ಎಕ್ಸ್ಪ್ರೆಸ್ ವೇದಿಂದ ಸರ್ವಿಸ್ ರೋಡ್ಗೆ ಒಂದು ಕುಣಿಗಲ್ ಡಿಪೋಗೆ ಸೇರಿದ ಒಂದು KSRTC ಬಸ್ಸು ಸರ್ವಿಸ್ ರೋಡ್ ಹೋಗ್ತಾ ಇದ್ದಾಗೆ ಬ್ಯಾಲೆನ್ಸ್ ತಪ್ಪಿ ಪಕ್ಕದಲ್ಲಿ ನಿಂತಿದ್ದ ಒಂದು ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿಯಾಗಿ ಅಲ್ಲಿ ಪಲ್ಟಿಯಾಗಿ ಬಿದ್ದಿದೆ. ಆ ಬಸ್ಸಿನಲ್ಲಿದ್ದವರು ಒಂದು 15-20 ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೇಳಿ ಒಂದು ಮಾಹಿತಿ ಇದೆ. ಸದ್ಯಕ್ಕೆ ಈಗಾಗಲೇ ಎಲ್ಲ ಗಾಯಾಳುಗಳನ್ನು ನಾವು ಮಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಸಹಿತ ಅವರಿಗೆ ಸರಿಯಾದ ರೀತಿಯಿಂದ ಎಲ್ಲ ಚಿಕಿತ್ಸೆಯನ್ನು ದೊರೆಯೋ ರೀತಿಯಲ್ಲಿ ನಾವು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸೋ ಒಂದು ವ್ಯವಸ್ಥೆ ನಡೀತಾ ಇದೆ. ಯಾರಿಗೆ ಹೆಚ್ಚಿನ ಇಂಜುರಿ ಇದೆ, ಗಾಯ ಏನಾದರೂ ಇದ್ದರೆ ಅವರನ್ನು ಸಹಿತ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಸಹಿತ ನಾವು ಕಳಿಸೋ ಒಂದು ವ್ಯವಸ್ಥೆನ ಸಹಿತ ನಾವು ಮಾಡ್ತೀವಿ. ಮೈಸೂರು ಬೆಂಗಳೂರು ಈ ಸೂಪರ್ ಹೈವೇನೇ ಸೂಪರ್ ಸರಣಿ ಅಪಘಾತದ ಹೈವೇ ಇದು ಕಳಪೆ ಕಾಮಗಾರಿಯಿಂದ 10,000 ಕೋಟಿ ರೂಪಾಯಿ ಏನು ಖರ್ಚು ಮಾಡಿದ್ದೀವಿ. ಸರ್ಕಾರದ ದುಡ್ಡು ಅದು ನೀರಲ್ಲಿ ಹೋಮ ಆಗ್ತಾಯಿದೆ. ಮೊದಲೆಲ್ಲ 100ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿತ್ತು. ಈ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಸ್ವಲ್ಪ ಸ್ಪೀಡ್ ಬ್ರೇಕ್ ಮತ್ತು CC ಕ್ಯಾಮ್ರಾಗಳನ್ನು ಹಾಕಿ ರಸ್ತೆ ಸುರಕ್ಷತೆ ಕಡಿಮೆ ಆದಮೇಲೆ ಸ್ವಲ್ಪ ಸಾವು ನೋವು ಕಡಿಮೆ ಆಗಿತ್ತು. ಇವ್ರು ಏನಂದರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಹೈವೇಯಿಂದ ಎಕ್ಸಿಟ್ ಕೊಡುವಾಗ ನಾವೇನು ಸರ್ವಿಸ್ ರೋಡ್ ಕೊಡಬೇಕು, ಅದು ಸಮತಟ್ಟಿರ್ಬೇಕು. ನೋಡಿ, ಇಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಹಳ್ಳ ಗುಂಡಿ ಇದೆ. ಇದು ಸಾವಿಗೆ ಮತ್ತು ಅಪಘಾತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾರಣ ಆಗ್ತದೆ. ಇವರು ಕೇಂದ್ರ ಸರ್ಕಾರ ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ತಗ್ಗು ದಿಣ್ಣೆ ಇದೆ, ಇದನ್ನ ತಪ್ಸೋಕೆ ಹೋಗಿ ಹೀಗಾಯ್ತು ಅಂತ ಹೇಳಿ ಸ್ಥಳಕ್ಕೆ ಬಂದ ರಾಜಕಾರಣಿಗಳು ಮಾತನಾಡ್ತಿದ್ದಾರೆ. ಬಟ್ ಆಕ್ಚುಲಿ ಆಗಿದ್ದೇನು, ಏನು ಮಾಹಿತಿ ಸಿಗ್ತಾ ಇದೆ ತಮಗೆ ಈ ಅಪಘಾತದ ಬಗ್ಗೆ? ಸ್ಮಿತಾ, ಇತ್ತೀಚೆಗಷ್ಟೇ ಮಂಡ್ಯದ ತೂಬನಕೆರೆ ಬಳಿ KSRTC ಬಸ್ ಎಕ್ಸ್ಪ್ರೆಸ್ ವೇನಿಂದ ಡಿವೈಡರ್ ದಾಟಿ ಸರ್ವಿಸ್ ರಸ್ತೆಗೆ ಹೋಗಿ ಅಲ್ಲಿ ಒಂದು ಹಳ್ಳಕ್ಕೆ ಬಿದ್ದಿತ್ತು. ಆಗಲೂ ಕೂಡ ಭಾರಿ ಅನಾಹುತ ತಪ್ಪಿತ್ತು. ಸಾಕಷ್ಟು ಜನ ಸಾವನ್ನಪ್ಪಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಅವತ್ತು ಒಂದಷ್ಟು ಜನ ಪ್ರಾಣಾಪಾಯದಿಂದ ಪಾರಾಗಿದ್ರು. ಆದರೆ ಸಾಕಷ್ಟು ಜನಕ್ಕೆ ಗಾಯ ಆಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಭೀಕರ ದುರಂತ ನಡೆದಿದೆ. ಇವತ್ತು ಕೂಡ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯ ತಪ್ಪಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸದ್ಯ ನಾನು ನಿಮಗೆ ಬಸ್ಸನ್ನು ತೋರಿಸ್ತೀನಿ. ಬಸ್ ಮತ್ತು ಟ್ಯಾಂಕರನ್ನು ಯಾವ ರೀತಿ ಅಪಘಾತ ಆಗಿದೆ ಅನ್ನೋ ದೃಶ್ಯವನ್ನು ನಿಮಗೆ, ಆ ಬಸ್ನ ಮುಂಭಾಗ ಯಾವ ರೀತಿ ಜಖಮಾಗಿದೆ ಅನ್ನೋದನ್ನು ತೋರಿಸಿ ಆನಂತರ ನಿಮಗೆ ಯಾಕೆ ಅಪಘಾತ ಕಾರಣ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ. ಇದು ಕುಣಿಗಲ್ ಡಿಪೋಗೆ ಸೇರಿದ ಬಸ್ ತುಮಕೂರಿನಿಂದ ಮೈಸೂರಿಗೆ ಹೋಗ್ತಾ ಇತ್ತು. ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಏನು ಎಕ್ಸ್ಪ್ರೆಸ್ ವೇನಿಂದ ಸರ್ವಿಸ್ ರೋಡ್ಗೆ ತೆಗೆದುಕೊಳ್ಬೇಕಾದ್ರೆ ಈ ಏನು ಕ್ಯಾಂಟರ್ ಇದೆ, ಈ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು ಆನಂತರ ಅಪಘಾತ ಆಗಿರ್ಬೋದು. ಬಸ್ನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಡಿಕ್ಕಿ ಹೊಡೆದಂಥ ರಭಸಕ್ಕೆ ಸಂಪೂರ್ಣ ಬಸ್ ಪಲ್ಟಿ ಆಗಿತ್ತು. ಆನಂತರ ಮುಂಭಾಗವೂ ಕೂಡ ಸಾಕಷ್ಟು ಜಖಮ್ ಆಗಿರುವಂಥದ್ದು. ಬಸ್ನಲ್ಲಿದ್ದಂಥ 20ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಇನ್ನು ಏನು ಇಲ್ಲಿ ಗಮನಿಸ್ಬೋದು, ಇದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಸಾಕಷ್ಟು ಆರೋಪಗಳಿಗೆ ಒಳಪಟ್ಟಿತ್ತು. ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದೆ ಅನ್ನೋ ಒಂದು ಆರೋಪ ಸಾಮಾನ್ಯವಾಗಿ ಇರುವಂಥದ್ದು. ಈ ಒಂದು ಎಕ್ಸ್ಪ್ರೆಸ್ ವೇನಲ್ಲಿ ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದಂಥ ಬಸ್ಸು ಏನು ಕಾರು ಡಿವೈಡರ್ ಹತ್ರ ಏನಂದರೆ ಸರ್ವಿಸ್ ರಸ್ತೆಗೆ ತಗೋತಾ ಇದೆ, ಅದೇ ರೀತಿ ಸರ್ವಿಸ್ ರಸ್ತೆಗೆ ಬಸ್ಸು ತಗೊಳ್ತಾ ಇತ್ತು. ಒಂದು ಇಲ್ಲಿ ಚಾಲಕನ ನಿರ್ಲಕ್ಷ್ಯನೂ ಕೂಡ ಕಾಣಿಸ್ತಾ ಇದೆ. ಯಾಕೆಂದರೆ ಒಂದು ಸ್ವಲ್ಪ ಸ್ಲೋ ಮಾಡಿ ಆನಂತರ ಸರ್ವಿಸ್ ರಸ್ತೆಗೆ ತೆಗೆದುಕೊಳ್ಬೇಕಾಗಿತ್ತು. ಬಂದಂಥ ವೇಗದಲ್ಲೇ ಬಸ್ ಚಾಲಕ ಸರ್ವಿಸ್ ರಸ್ತೆಗೆ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸಾಕಷ್ಟು ಹಳ್ಳ ಗುಂಡಿಗಳು ಕೂಡ ಇರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಸಮದಟ್ಟಾದ ರಸ್ತೆ ಇಲ್ಲ, ಒಂದಷ್ಟು ಗುಂಡಿಗಳು ಬಿದ್ದಿದೆ. ಅದ್ರ ಜೊತೆಗೆ ಇಲ್ಲಿ ಡ್ರೈನೇಜ್ ಹೋಗಿದೆ, ಅಲ್ಲೂ ಕೂಡ ಒಂದಷ್ಟು ಏರುಪೇರು ಇರುವಂಥದ್ದು. ಹೀಗಾಗಿ ಇಲ್ಲಿ ಒಂದು ಕಡೆ ರಸ್ತೆಯೂ ಕೂಡ ಸರಿ ಇಲ್ಲ, ಮತ್ತೊಂದು ಕಡೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಅದ್ರ ಜೊತೆಗೆ ಚಾಲಕ ಕೂಡ ಒಂದಷ್ಟು ಜಾಗೃತಿಯನ್ನು ವಹಿಸಬೇಕಾಗಿತ್ತು. ಚಾಲಕ ಏನಾದರೂ ಜಾಗೃತಿ ವಹಿಸಿದರೆ ಈ ರೀತಿ ಒಂದು ಅಪಘಾತ ನಡೀತಿರಲಿಲ್ಲ. CCTV ಫುಟೇಜನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ಏನು ಸರ್ವಿಸ್ ರಸ್ತೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಆನಂತರ ಕ್ಯಾಂಟರ್ಗೆ ಡಿಕ್ಕಿ ಆಗುವಂಥದ್ದು. ಅದೇ ಸಮಯದಲ್ಲಿ ಬೈಕ್ ಸವಾರ ಕೂಡ ಬರ್ತಾ ಇರ್ತಾನೆ. ಸ್ವಲ್ಪ ಅಂದರೆ ಕೂದಲೆಳೆ ಅಂತರದಲ್ಲಿ ಅವ ಬದುಕುಳಿತಾನೆ. ಸ್ವಲ್ಪದಲ್ಲಿ ಬದುಕುಳಿಯುವಂಥದ್ದು. ಅಂದರೆ ಈಗ ಬಸ್ನಲ್ಲಿದ್ದವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ 20ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು. ಸ್ಮಿತಾ.
ಆನಂದ್, ಯಾರ್ಯಾರ ಪರಿಸ್ಥಿತಿ ಏನಿದೆ? ಯಾರಾದರೂ ಗಂಭೀರವಾಗಿ ಗಾಯಗೊಂಡಿದ್ದಾರಾ? ಪ್ರಾಣಹಾನಿ ಏನಾದರೂ ಸಂಭವಿಸಿದೆ? ಕಾರಣ ಬಸ್ ಪಲ್ಟಿ ಹೊಡೆದಿರೋ ರೀತಿ ಬಹಳ ಭಯಾನಕವಾಗಿದೆ. ಹಾಗಾಗಿ ಯಾರ್ಯಾರ ಪರಿಸ್ಥಿತಿ ಏನಿದೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಶ್ರುತಿ, ಏನು ಬೆಳಗ್ಗೆ ಇವತ್ತು ಏನು 10:20ರಿಂದ 25 ನಡುವೆ ಈ ಒಂದು ಅಪಘಾತ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ತುಮಕೂರು ಜೊತೆಗೆ ಮದ್ದೂರು ಭಾಗದಲ್ಲಿ ಬಸ್ಸನ್ನು ಏರಿದ್ರು. ಅವರು ಮಂಡ್ಯದ ಕಡೆ ಜೊತೆಗೆ ಮೈಸೂರಿಗೆ ಹೋಗ್ತಾ ಇದ್ರು. ಕೆಲವು ವಿದ್ಯಾರ್ಥಿಗಳು ಇದ್ರು, ಜೊತೆಗೆ ಒಂದಷ್ಟು ದೂರಗಳಿಗೆ ಪ್ರಯಾಣಿಸುವಂಥ ಪ್ರಯಾಣಿಕರುಗಳು ಇದ್ರು. ಈ ಒಂದು ಅವಘಡದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಗಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಸದ್ಯ ಗಾಯಾಳುಗಳನ್ನೆಲ್ಲೂ ತಕ್ಷಣವೇ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಒಂದಷ್ಟು ಪೇಷಂಟ್ಗಳನ್ನು ಏನು ಎದುರುಗಡೆ ಸ್ಯಾಂಜೋ ಆಸ್ಪತ್ರೆ ಇದೆ, ಸ್ಯಾಂಜೋ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿರುವಂಥದ್ದು. ಅಂದರೆ ಇಲ್ಲಿ ಏನು ಒಂದು ಅದೃಷ್ಟ ಅಂತ ಹೇಳಿದ್ರೆ, ಆಸ್ಪತ್ರೆ ಮುಂಭಾಗವೇ ಅಪಘಾತ ಆಗಿರೋ ಕಾರಣಕ್ಕಾಗಿ ಇಲ್ಲಿದ್ದಂಥ ಸ್ಥಳೀಯರು ತಕ್ಷಣವೇ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಒಂದಷ್ಟು ಮೇಜರ್ ಇರುವಂಥವ್ರನ್ನ, ಅಂದರೆ ಯಾರಿಗೆ ಹೆಚ್ಚಿನ ಗಾಯ ಆಗಿದೆ ಅಂತವ್ರನ್ನ ಮಂಡ್ಯ ಮಿಮ್ಸ್ಗೆ ಕಳಿಸುವಂಥದ್ದು. ಅದ್ರ ಜೊತೆಗೆ ಇಲ್ಲೇ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾರಿಗೂ ಕೂಡ ಭಾರಿ ಪ್ರಮಾಣದ ಗಾಯ ಅಥವಾ ಪ್ರಾಣಾಪಾಯ ಆಗುವಂಥ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಈಗ ಒಂದಷ್ಟು ಜನ ಸಣ್ಣ ಪುಟ್ಟ ಗಾಯಗಳಾಗಿದ್ರು ಕೂಡ ಒಂದಷ್ಟು ಜನಕ್ಕೆ ಮೇಜರ್ ಗಾಯಗಳಾಗಿದೆ. ಅವ್ರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಂಡ್ಯ ಜಿಲ್ಲಾಡಳಿತ ಹೊತ್ತಿದೆ. ಈಗ ಅವ್ರ ಮೇಲೆ ನಿಗಾವನ್ನು ಕೂಡ ಇಡಲಾಗಿದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ತಾನೇ ನಮ್ಮ ಪ್ರತಿನಿಧಿ ಆನಂದ್ ಮಾಹಿತಿ ಕೊಡ್ತಾ ಇದ್ರು. ತಗ್ಗುಗುಂಡಿ ಇತ್ತು, ಕರೆಕ್ಟ್ ಅದನ್ನು ತಪ್ಪಿಸೋಕೆ ಹೋಗಿ ಅವರು ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ KSRTC ಬಸ್ ಅಂತ. 20ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಪರ್ಯಾಸ ಅಂದರೆ ಶಾಲಾ ಮಕ್ಕಳು ಕೂಡ ಇದ್ರು ಅಂತ. ಮಿಮ್ಸ್ ಆಸ್ಪತ್ರೆಗೆ ಸದ್ಯ ಗಾಯಾಳುಗಳನ್ನು ರವಾನೆ ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನಷ್ಟೇ ಮಾಹಿತಿ ಸಿಗಬೇಕು, ಅವ್ರ ಪರಿಸ್ಥಿತಿ ಹೇಗಿದೆ, ಯಾರ್ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ. ಈ ಮೈಸೂರು ಮತ್ತು ಬೆಂಗಳೂರು ಹೈವೇ ಇದೆ ಅಲ್ಲ, ಇದು ಡೇಂಜರ್ ಸ್ಪಾಟ್ ಆಗಿಬಿಟ್ಟಿದೆ. ಅತಿ ಹೆಚ್ಚಿನ ಅಪಘಾತಗಳು ಮೇಲಿಂದ ಮೇಲೆ ಅಲ್ಲಿ ಸಂಭವಿಸ್ತಾನೆ ಇರುತ್ತೆ. ಬಟ್ ಇಲ್ಲಿ ಆಗಿರೋದು ಬೇರೆ. ಕಾರಣ ಬಸ್ ಸರ್ವಿಸ್ ರಸ್ತೆಗೆ ಟರ್ನ್ ಆದಂಥ ಹೊತ್ತಲ್ಲೇ ತಗ್ಗುಗುಂಡಿ ಇತ್ತು, ಅದನ್ನು ತಪ್ಸೋಕೆ ಹೋಗಿ ದಿಢೀರಂತ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ ಅಂತ. ಹಾಗಾಗಿ ಈ ಅಪಘಾತ ಸಂಭವಿಸಿದೆ. ಆ ಬಸ್ನ ಪರಿಸ್ಥಿತಿ ನೋಡಿ ನಜ್ಜುಗುಜ್ಜಾಗಿದೆ. ಹಾಗಾಗಿ ಈ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿರಬಹುದು ಅನ್ನೋದನ್ನು ನಾವು ಅಂದಾಜು ಮಾಡ್ಕೊಳ್ಬಹುದು ಆ ದೃಶ್ಯ ನೋಡ್ತಾ ಹೋದರೆ. ಸದ್ಯ ಸ್ಥಳೀಯರು ಬಂದರು, ಪೊಲೀಸರು ಬಂದರು, ಕೆಲವರನ್ನ ತತ್ಕ್ಷಣಕ್ಕೆ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡುವಂಥ ಕೆಲಸಗಳು ಕೂಡ ಆಯಿತು. ಈ ಹಿಂದೆ ನಮ್ಮ ಪ್ರತಿನಿಧಿ ಆನಂದ್ ಹೇಳ್ತಾ ಇದ್ರು, ಈ ಹಿಂದೆಯೂ ಕೂಡ KSRTC ಬಸ್ ಅತಿ ವೇಗದಿಂದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕೂದಲೆಳೆಯ ಅಂತರದಲ್ಲಿ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ರು. ಈಗ ಮತ್ತೊಮ್ಮೆ ಮಂಡ್ಯ ಇಂಥದ್ದೇ ಅಪಘಾತಕ್ಕೆ ಸಾಕ್ಷಿಯಾಗಿದೆ. ಇಲ್ಲೂ ಕೂಡ ಪ್ರಾಣಹಾನಿಯಾಗಿಲ್ಲ, ಬಟ್ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವೊಮ್ಮೆ ಏನಾಗುತ್ತೆ, ಈ ಎಕ್ಸ್ಪ್ರೆಸ್ ಹೈವೇ ಬಗ್ಗೆ ಪದೇ ಪದೇ ಆರೋಪ ಬರ್ತಿದ್ರು ಕೂಡ ಚಾಲಕರು ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ ಶ್ರುತಿ. ಅಂದರೆ ಈಗ ನೋಡಿ, ಆನಂದ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ನೀವು ಲೆಫ್ಟ್ ಟರ್ನ್ ಆಗಬೇಕು, ಸರ್ವಿಸ್ ರಸ್ತೆಗೆ ಹೋಗಬೇಕು ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ, ಸ್ಲೋ ಡೌನ್ ಮಾಡ್ಕೊಂಡು ಲೆಫ್ಟಿಗೆ ಹೋಗಬೇಕಿತ್ತು. ಬಟ್ ಚಾಲಕ ಅದೇ ಸ್ಪೀಡ್ನ ಮೇಂಟೈನ್ ಮಾಡ್ಕೊಂಡು ಲೆಫ್ಟಿಗೆ ಹೋದ್ರು. ಬಹುಶಃ ಇದು ಕೂಡ ಕಾರಣ ಆಗಿರಬಹುದು ಅಂತ. ಮತ್ತು ಈಗೆಲ್ಲ ಸ್ಪೀಡ್ ಲಿಮಿಟ್ ಇದೆ, ಎಕ್ಸ್ಪ್ರೆಸ್ ವೇ ಆದರೂ ಕೂಡ ಸ್ಪೀಡ್ ಲಿಮಿಟನ್ನು ಮೆನ್ಷನ್ ಮಾಡಲಾಗಿದೆ. ಬಟ್ ಎಷ್ಟು ಜನ ಪಾಲನೆ ಮಾಡ್ತಾರೆ ಅದು ಕೂಡ ಮುಖ್ಯ ಆಗುತ್ತೆ. ಇಲ್ಲಿ ಆ ರಸ್ತೆಯ ಪರಿಸ್ಥಿತಿಗಳು ಒಂದು ಕಾರಣ ಆದರೆ ಇನ್ನೊಂದು ಚಾಲಕರು ಕೂಡ ಹೊಣೆಗಾರರಾಗ್ತಾರೆ ಕೆಲ ಬಾರಿ. ಇಲ್ಲಿ ಪ್ರಕರಣದ ಪ್ರಾಥಮಿಕ ತನಿಖೆ